ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಬೇಡಕ್ಕಿಹಾಳ ಗ್ರಾಮದಲ್ಲಿ ದೂದ್ಗಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಈ ಪ್ರವಾಹಕ್ಕೆ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತಗೊಂಡಿದೆ. ಪ್ರಮುಖ ಬೆಳೆಗಳಾದ ಕಬ್ಬು, ಮೆಕ್ಕೆಜೋಳ, ಶೇಂಗಾ ಮತ್ತು ಸೋಯಾಬೀನ್ ಸಂಪೂರ್ಣವಾಗಿ ಮುಳುಗಿದ್ದು ರೈತರು ತೀವ್ರ ಆತಂಕದಲ್ಲಿದ್ದಾರೆ. ಇದು ದೂದ್ಗಂಗಾ ನದಿಯ ದೃಶ್ಯಾವಳಿಗಳು. ಸದ್ಯ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಇನ್ನೂ ಕೂಡ ಮಳೆ ಅಬ್ಬರ ಮುಂದುವರೆದಿರುವಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಬರೀ ನೀರು ಹರಿದು ಬರುವುದರ ಜೊತೆಗೆ ಇದು ಪ್ರವಾಹದ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಈಗ ಏನು ತೋರಿಸ್ತಾ ಇದ್ದೇವೆ, ಇದು ನದಿ ತನ್ನ ಪಾತ್ರವನ್ನು ಬಿಟ್ಟು ಅಕ್ಕಪಕ್ಕದ ಭಾಗಕ್ಕೂ ಕೂಡ ಅಕ್ಕಪಕ್ಕದ ಪ್ರದೇಶಗಳಿಗೂ ಕೂಡ ಈಗಾಗಲೇ ನುಗ್ಗಿರುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ಇಷ್ಟೊಂದು ಏನು ನೀರು ನಿಂತರೂ ಕೂಡ ಆ ಬೆಳೆಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಆದರೆ ಕ್ರಮೇಣವಾಗಿ ನೀರು ನಿಂತಿದ್ದೆ ಆದರೆ ಬೆಳೆಯಲ್ಲಿ ಬಹುತೇಕ ಕೊಳೆತು ಹಾಳಾಗುವಂಥ ಸ್ಥಿತಿ ಇರುವಂಥದ್ದು. ನೀವೀಗ ನೋಡ್ತಾ ಇದ್ದೀರಿ, ಬರೀ ಮುಂಭಾಗದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ ಹಿಂಬದಿಯಲ್ಲೂ ಕೂಡ ನೀರು ಜಮೀನುಗಳಿಗೆ ನುಗ್ಗಿರುವಂಥದ್ದು. ಅಂದರೆ ನದಿಯನ್ನು ಹೊರತುಪಡಿಸಿ ಕೂಡ ಸುಮಾರು ಅರ್ಧ ಕಿಲೋಮೀಟರ್ವರೆಗೂ ಕೂಡ ನದಿ ನೀರು ಜಮೀನುಗಳಿಗೆ ನುಗ್ಗಿರುವಂಥದ್ದು. ಹೀಗಾಗಿ ಭತ್ತ ಬೆಳೆದಂಥ ಈ ಭಾಗದಲ್ಲಿ ಕಬ್ಬು ಬೆಳೆದಂಥ ರೈತರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಈ ದೃಶ್ಯವನ್ನ ನೋಡಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ದೂದ್ಗಂಗಾ ಆರ್ಭಟ ಹೇಗಿದೆ. ಮಳೆಯ ರೌದ್ರ ನರ್ತನ ಮುಂದುವರೆದಿದ್ದು ಕೃಷ್ಣಾ ನದಿ ತಟದಲ್ಲಿ ನೀರಿನ ಪ್ರಮಾಣ ಭಾರಿ ಏರಿಕೆಯಾಗಿದೆ. ಇತ್ತ ಚಿಕ್ಕಮಗಳೂರಿನ ಬೆಟ್ಟದ ಸಾಲಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಸಮೀಪದ ಹೆಬ್ಬೆ ಫಾಲ್ಸ್ ಭೋರ್ಗರೆಯುತ್ತಿದೆ. ಕಲ್ಲು ಬಂಡೆಗಳ ಮೇಲಿನಿಂದ ಹಾಲ್ನೊರೆಯಂತೆ ಹೆಬ್ಬೆ ಫಾಲ್ಸ್ ದುಮ್ಮುಕ್ಕುತ್ತಿದೆ. ಜಲಪಾತವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಪಶ್ಚಿಮ ಘಟ್ಟದ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿಯುತ್ತಿದೆ. ಅಂಬೇವಾಡಿ ಗ್ರಾಮದ ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದೆ. ಊರ ಹೊರವಲಯಕ್ಕೆ ನದಿ ನೀರು ನುಗ್ಗಿದ್ದು ಜಮೀನಿನಲ್ಲಿರುವ ಮನೆಗಳನ್ನ ಸುತ್ತುವರಿದಿದೆ. ಮೆಕ್ಕೆಜೋಳ, ಭತ್ತ, ಕಬ್ಬು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಂಬೇವಾಡಿ ಗ್ರಾಮದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರ್ಕಂಡೆಯ ನದಿ ನೀರು ಅಂಬೇವಾಡಿ ಗ್ರಾಮವನ್ನು ಸುತ್ತುವರೆದಿರುವಂಥದ್ದು. ನಾನೀಗ ಅಂಬೇವಾಡಿ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇನೆ. ಇದು ಈಗೇನು ತೋರಿಸ್ತಾ ಇದ್ದೇನೆ, ಇದು ಯಾವುದೂ ಕೂಡ ನದಿಯ ಪ್ರದೇಶವಲ್ಲ, ಬದಲಿಗೆ ಇಲ್ಲಿ ಬೆಳೆಗಳನ್ನು ಬೆಳೆಯಲಾಗಿತ್ತು. ಇದೆಲ್ಲವೂ ಕೂಡ ಜಮೀನು. ಸದ್ಯ ಈಗ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ನದಿಯಂತಾಗಿ ಜಮೀನುಗಳು ಮಾರ್ಪಟ್ಟಿರುವಂಥದ್ದು. ಇನ್ನೊಂದೆಡೆ ಕೃಷ್ಣಾ ನದಿಯ ಅಬ್ಬರಕ್ಕೆ ಜಮಖಂಡಿ ಮೀರಜ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಬೆಳಗಾವಿಯ ಕುಡಚಿ ಸೇತುವೆ ಮುಳುಗಡೆಯ ಹಂತವನ್ನ ತಲುಪಿದೆ. ಕರ್ನಾಟಕ ಮಹಾರಾಷ್ಟ್ರವನ್ನ ಸಂಪರ್ಕಿಸುವ ಈ ಪ್ರಮುಖ ಸೇತುವೆ ಮೇಲೆ ನೀರು ಬಂದರೂ ಸಂಚಾರ ಮುಂದುವರಿದಿದೆ. ಪೊಲೀಸರು ಈಗ ವಾಹನ ನಿರ್ಬಂಧಕ್ಕೆ ಮುಂದಾಗಿದ್ದಾರೆ. ನದಿಗೆ ಬರೋಬ್ಬರಿ 1.5 ಲಕ್ಷ ಕ್ಯೂಸೆಕ್ ಒಳಹರಿವಿದ್ದು ಜಿಲ್ಲೆಯ ಬರೋಬ್ಬರಿ 12 ಸೇತುವೆಗಳು ಜಲಾವೃತಗೊಂಡಿವೆ. ಇತ್ತ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಡಬಳೇಶ್ವರ ಗ್ರಾಮದಲ್ಲಿ ಘಟಪ್ರಭಾ ನದಿ ಅಬ್ಬರಿಸ್ತಾ ಇದೆ. ನದಿಗೆ 15,000 ಕ್ಯೂಸೆಕ್ ಒಳಹರಿವಿದ್ದು ಅಪಾಯದ ಮಟ್ಟವನ್ನ ಮೀರಿ ಭೋರ್ಗರೆಯುತ್ತಿದೆ. ಧವಳೇಶ್ವರ ಸೇತುವೆ ಮುಳುಗೋದಕ್ಕೆ ಕೇವಲ 2 ಅಡಿ ಬಾಕಿ ಇದ್ದು ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ. ಧಾರಾಕಾರ ಮಳೆ ಹಿನ್ನೆಲೆ ಮಂಡ್ಯದ ಪ್ರಸಿದ್ಧ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಏರಿಕೆಯಾಗಿದೆ. ಬುಧವಾರ 7,000ದಷ್ಟಿದ್ದ ಒಳಹರಿವು ಇವತ್ತು ಬರೋಬ್ಬರಿ 12,694 ಕ್ಯೂಸೆಕ್ಗೆ ಜಿಗಿದಿದೆ. ಸದ್ಯ ಜಲಾಶಯದ ನೀರಿನ ಮಟ್ಟ 85.66 ಅಡಿಗೆ ತಲುಪಿದೆ. ಇತ್ತ ಕೊಡಗಿನಲ್ಲೂ ಮಳೆಯ ಆರ್ಭಟ ಜೋರಾಗಿದ್ದು ಭಾರೀ ಗಾಳಿಗೆ ಮಡಿಕೇರಿ ತಾಲೂಕಿನ ಮೂರ್ನಾಡು ಸಮೀಪದ ಐಕೋಳ ಗ್ರಾಮದಲ್ಲಿ ಚಲಿಸುತ್ತಿದ್ದ ಮಾರುತಿ ಓಮ್ನಿ ಕಾರಿನ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ಚಾಲಕ ಆಲಿ ಎಂಬುವವರಿಗೆ ಗಾಯಗಳಾಗಿವೆ. ಸ್ಥಳೀಯರು ಚಾಲಕನನ್ನ ರಕ್ಷಿಸಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಮೂರ್ನಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಹೀಗೆ ಕೆಲವು ಕಡೆ ಮಳೆ ತೀವ್ರವಾಗ್ತಿದ್ರೆ ಇನ್ನೊಂದೆಡೆ ಬರದಿಂದ ಬೇಸತ್ತಿದ್ದ ದಾವಣಗೆರೆಯ ಜಗಳೂರು ತಾಲೂಕಿನ ಕೆರೆಗಳಿಗೆ ತುಂಗಾಭದ್ರಾ ನದಿ ನೀರು ಬಂದಿದ್ದು ಸಂಭ್ರಮ ಮನೆ ಮಾಡಿದೆ. ಮಲೆನಾಡಿನ ಮಳೆಯಿಂದಾಗಿ ತುಂಗಾಭದ್ರಾ ನದಿ ನೀರು ಈಗ ಪೈಪ್ಲೈನ್ ಮೂಲಕ ತಾಲೂಕಿನ 52 ಕೆರೆಗಳಿಗೆ ಹರಿದು ಬರ್ತಿದೆ. ಸಾವಿರಾರು ಎಕರೆ ಕೆರೆಗಳಿಗೆ ಜೀವ ಕಳೆ ಬಂದಿದ್ದು ಟ್ಯಾಂಕರ್ ನಂಬಿಕೊಂಡಿದ್ದ ಅಡಿಕೆ ಬೆಳೆಗಾರರು ಹಾಗೂ ಜನ ಜಾನುವಾರುಗಳ ಮುಖದಲ್ಲಿ ಹರ್ಷ ಮೂಡಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಹಾಸನದ ಸಕಲೇಶಪುರ ತಾಲೂಕಿನ ಹಲವು ಕಡೆ ಇದೀಗ ಭೂಕುಸಿತದ ಆತಂಕ ಹೆಚ್ಚಾಗಿದೆ. ಆನೆಮಹಲ್ ಬಳಿಯೇ 10 ಕುಟುಂಬಗಳು ಸಂಕಷ್ಟದಲ್ಲಿದ್ದು ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆ ಮಾಡದೆಯೇ ಮನೆ ಖಾಲಿ ಮಾಡಲು ಹೇಳಿದೆ. ಹೀಗಂತ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಸಂಭವನೀಯ ಭೂಕುಸಿತ ಸ್ಥಳಗಳಾದ ಕಪ್ಪಳ್ಳಿ,
ದೊಡ್ಡತಪ್ಪು, ಹೆಗ್ಗದ್ದೆ ಸೇರಿ ಹಲವು ಕಡೆ ಎಸ್ಪಿ ಶುಭಾನ್ವಿತ ಭೇಟಿ ನೀಡಿ ಪರಿಶೀಲಿಸಿದರು. ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಕಸ್ಮಾತ್ ಭವಿಷ್ಯದಲ್ಲಿ ಏನಾದರೂ ಅಂಥ ಸಂಭವನೀಯ ಘಟನೆಗಳಾದರೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಎಸ್ ಪಿ ಅವರಿದ್ದಾರೆ. ಮೇಡಮ್, ಇವತ್ತು ಸಾಕಷ್ಟು ಪ್ಲೇಸ್ಗಳಿಗೆ ತಾವು ವಿಸಿಟ್ ಮಾಡ್ತಾ ಇದ್ದೀರಿ. ಹೈವೇ ಅಥಾರಿಟೀಸ್ ನಾವು ಎಲ್ಲರೂ ಸೇರಿ ವಿಸಿಟ್ ಮಾಡಿದ್ದೀವಿ. ಕೆಲವು ಕಡೆ ಆಲ್ರೆಡಿ ಡೈವರ್ಷನ್ ನಡೀತಾ ಇದೆ. ಈ ಕಡೆ ಹೆಗ್ಗದೆ ಮತ್ತು ಕುಪ್ಪಳು ಕಡೆ ಡೈವರ್ಷನ್. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಭಕ್ತರು ನೀಡಿರೋ ಕೋಟಿ ಕೋಟಿ ಹಣ ಕಳವು ಹಗರಣದ ಬೆನ್ನಲ್ಲೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೊಸ ಆದೇಶ ಮಾಡಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಹಣಕ್ಕೆ ಕನ್ನಾ ಪ್ರಕರಣದಿಂದ ನಮಗೆ ಮಾನಸಿಕವಾಗಿ ಅವಮಾನವಾಗಿದೆ. ಧರ್ಮದ ಹೆಸರಲ್ಲಿ ಈ ರೀತಿ ತೊಂದರೆಯಾಗಿದೆ. ಹೀಗಾಗಿ ರಾಜ್ಯದ ಎಲ್ಲಾ ಮುಜರಾಯಿ ದೇಗುಲದಲ್ಲಿ ಸಿಸಿಟಿವಿ ಅಳವಡಿಸಲಾಗುತ್ತೆ. ಎಲ್ಲಾ ದೇವಸ್ಥಾನಗಳಲ್ಲಿ ಹುಂಡಿ ಎದುರು ಸಿಸಿಟಿವಿ ಅಳವಡಿಸಬೇಕು. ಸಿಸಿ ಕ್ಯಾಮೆರಾ ಮುಂದೆಯೇ ಹುಂಡಿ ಕಲೆಕ್ಷನ್ ಹಣ ತೆಗೆಯೋದು, ಸಿಸಿ ಕ್ಯಾಮೆರಾ ಮುಂದೆಯೇ ಹುಂಡಿ ಹಣವನ್ನ ಎಣಿಸಬೇಕು, ಕಡ್ಡಾಯವಾಗಿ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ತಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಮತ್ತು ಆ CCTV ಕಲೆಕ್ಷನ್ನು ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂಥ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನನ್ನು ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದ್ದೀರಿ. ಟ್ರಾಫಿಕ್ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನು ನಮ್ಮ ಸರ್ಕಾರದ ಯಾವುದಾದ್ರು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇದೆ, ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನು ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು, ಲಾಲ್ಬಾಗ್ ವಾರ್ಡ್, ಸಿದ್ದಾಪುರ ಭಾಗದಲ್ಲಿ GBI ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಫುಟ್ಪಾತ್ ಮೇಲಿದ್ದ ಅಂಗಡಿ, ಹೋಟೆಲ್ಗಳನ್ನು ತೆರವುಗೊಳಿಸಲಾಗಿತ್ತು. ಈ ವೇಳೆ ಅಧಿಕಾರಿಗಳು ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಫುಟ್ಪಾತ್ ತೆರವಿಗೆ ವ್ಯಾಪಾರಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾ ಇರುವ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳು ಸಂಘಟನೆಗಳ ಜೊತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ಸಚಿವ, ಬೆಂಗಳೂರಲ್ಲಿ 3 ವರ್ಷದಲ್ಲಿ 930 ಜನ ಪಾದಾಚಾರಿಗಳು ಸತ್ತಿದ್ದಾರೆ, 100 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವಿಗೆ ಸೂಚಿಸಿದೆ ಎಂದ್ರು. ಇನ್ನು ಬೀದಿ ಬದಿ ವ್ಯಾಪಾರ ಮಾಡೋಕೆ ID ಕಾರ್ಡ್ ಮತ್ತು ಜಾಗ ಕೊಡುವ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧದ ರೈತರ ಅನಿರ್ದಿಷ್ಟಾವಧಿ ಹೋರಾಟ 481ನೇ ದಿನಕ್ಕೆ ಕಾಲಿಟ್ಟಿದೆ. ಇದೀಗ ಈ ಹೋರಾಟದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಕೂಡ ಭೇಟಿ ಕೊಟ್ಟು ಬೆಂಬಲಿಸಿದ್ದಾರೆ. ಬೈರಮಂಗಲದಲ್ಲಿ ಮಾತನಾಡಿದ ಸಂತೋಷ್ ಹೆಗ್ಡೆ, ಎಲ್ಲರಿಗೂ ವ್ಯವಸಾಯ ಮುಖ್ಯ, ಕೃಷಿ ಇಲ್ಲದೆ ಹೋದ್ರೆ ಜನರೇ ಇರಲ್ಲ. ತಂತ್ರಜ್ಞಾನ ಎಷ್ಟೇ ಮುಂದುವರಿದ್ರೂ ಜನರ ಹೊಟ್ಟೆ ತುಂಬಬೇಕು, ಇದಕ್ಕೆ ವ್ಯವಸಾಯ ಇರಲೇಬೇಕು ಅಂತ ಹೇಳಿದ್ರು. ಪ್ರಕರಣದಲ್ಲಿ ಸಿಲುಕಿದವರಿಗೆ RSS ಯಾವುದೇ ಸಹಾಯ ಮಾಡಲ್ಲ ಅಂತ RSS ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಕಾರ್ಯಕರ್ತರು ಬೇಸರ ಹೊರಹಾಕಿರುವ ಬಗ್ಗೆ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ನಾನಿದನ್ನ ಹೇಳುತ್ತಲೇ ಇದ್ದೀನಿ, ಇವತ್ತು ಅವರು ಹೇಳ್ತಿದ್ದಾರೆ, ಬಡವರ ಮಕ್ಕಳು ಮಾತ್ರ RSS ಸೇರಿ ಗೋಮೂತ್ರ ಕುಡಿಬೇಕು, ಧರ್ಮ ರಕ್ಷಣೆ, ಗೋವು ರಕ್ಷಣೆಗೆ ಹೋಗಬೇಕು. ಬಿಜೆಪಿಯ ದೊಡ್ಡ ನಾಯಕರ ಮಕ್ಕಳು ಎಂದೂ ಹೋಗಲ್ಲ, ಗೋಮೂತ್ರ ಕುಡಿಯಲ್ಲ, ಬೀದಿಗಿಳಿಯಲ್ಲ ಅಂತ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ರು. ಮತ್ತೊಂದು ಕಡೆ RSS ನಿಷೇಧಿಸುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ರಾಜ್ಯದಲ್ಲಿ ವೆಬ್ ಸಿರೀಸ್ ಮಾದರಿಯ ಖೋಟಾ ನೋಟು ದಂಧೆ ನಡೀತಾ ಇರುವ ಸ್ಫೋಟಕ ವಿಚಾರ ಬಯಲಾಗಿದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಠಾಣಾ ಪೊಲೀಸರಿಂದ ಖೋಟಾ ನೋಟು ಜಾಲ ಪತ್ತೆ ಹಚ್ಚಲಾಗಿದ್ದು, ಈ ಬೃಹತ್ ಜಾಲ ಬೆಂಗಳೂರು, ಮೈಸೂರು ಸೇರಿದಂತೆ ಅನೇಕ ಕಡೆ ಹರಡಿರುವ ಸ್ಫೋಟಕ ಮಾಹಿತಿ ಬಯಲಾಗಿದೆ.
ಖೋಟಾ ನೋಟು ದಂಧೆ ಕಿಂಗ್ ಪಿನ್ ರುದ್ರೇಶ್ ಸೇರಿ 6 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ವೆಂಕಟೇಶ್, ತಿಲಕ್ ಕುಮಾರ್, ಕುಬೇರಪ್ಪ, ಹನುಮಂತಪ್ಪ, ರವಿ ಅನ್ನೋರನ್ನ ಬಂಧಿಸಲಾಗಿದೆ. ಬೆಂಗಳೂರು, ಮೈಸೂರು ಸೇರಿ ಹೊರ ರಾಜ್ಯದಲ್ಲೂ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಿನಲ್ಲಿ ಕಿಂಗ್ ಪಿನ್ ರುದ್ರೇಶ್ ನಕಲಿ ನೋಟ್ ಪ್ರಿಂಟ್ ಮಾಡ್ತಾ ಇದ್ದ. ನಕಲಿ ನೋಟ್ಗಳನ್ನ ಆರೋಪಿ ರವಿ ಮೈಸೂರಿನಲ್ಲಿ ಮಾರಾಟ ಮಾಡ್ತಿದ್ದ. ಮಧ್ಯವರ್ತಿಗಳಾಗಿ ಅನಂತಪುರಂನ ಕುಬೇರಪ್ಪ ಹಾಗೂ ಹನುಮಂತಪ್ಪ ಕೆಲಸ ಮಾಡ್ತಾ ಇದ್ರು. ನಕಲಿ ನೋಟು ಖರೀದಿಸಿ ವೆಂಕಟೇಶ್ ಹಾಗೆ ತಿಲಕ್ ಚಲಾವಣೆ ಮಾಡ್ತಾ ಇದ್ರು. ಬಂಧಿತರಿಂದ 500 ರೂಪಾಯಿ ಮುಖಬೆಲೆಯ 60ಕ್ಕೂ ಹೆಚ್ಚು ಖೋಟಾ ನೋಟುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜುಲೈ 2ರಂದು ಹುಳಿಯೂರಿನಲ್ಲಿ ಕಾರಲ್ಲಿ ಬಂದಿದ್ದಂತ ಇಬ್ರು ನಕಲಿ ನೋಟು ನೀಡಿ ಸಿಗರೆಟ್ ಅನ್ನ ಖರೀದಿಸಿದ್ದರು. ಬಳಿಕ ಪರಿಶೀಲನೆ ವೇಳೆ ನಕಲಿ ನೋಟು ಅನ್ನೋದು ದೃಢಪಟ್ಟಿತ್ತು. ನಂತರ ಪೊಲೀಸ್ ಠಾಣೆಗೆ ಅಂಗಡಿ ಮಾಲೀಕ ದೂರನ್ನ ಕೊಟ್ಟಿದ್ದ. ಕಾರ್ಯಾಚರಣೆ ನಡೆಸಿ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಖೋಟಾ ನೋಟು ಜಾಲದ ತನಿಖೆಯನ್ನ ಮುಂದುವರೆಸಿದ್ದಾರೆ.